ನಮಸ್ಕಾರ. ಮಿಥುನ ರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳ ವಿಡಿಯೋ ಇದಾಗಲಿದೆ. ಸೊ ಶುರು ಮಾಡೋಣ. ಮೊದಲನೆಯ ಶುಭ ವಿಚಾರ ಮಿಥುನ ರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕರ್ಮಸ್ಥಾನದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಶುಕ್ರ ಹಾಗೂ ಲಾಭಸ್ಥಾನದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ರವಿ. ಈ ರವಿ ಶುಕ್ರರ ಸಂಚಾರಗಳನ್ನು ನೋಡಿದಾಗ ಉದ್ಯೋಗ ರೀತಿಯ ಮಿಥುನ ರಾಶಿಯವರಿಗೆ ಈ ಒಂದು ಮೇ ತಿಂಗಳ ಮೊದಲೆರಡು ವಾರಗಳು ತುಂಬಾ ಚೆನ್ನಾಗಿದೆ ಅಂತ ಕಂಡು ಬರ್ತಾ ಇದೆ. ಅದರಲ್ಲೂ ಸಹ ನಿರುದ್ಯೋಗಿ ಮಿಥುನ ರಾಶಿಯವರಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ವಿಚಾರ ಇರಬಹುದು. ಆಲ್ರೆಡಿ ಉದ್ಯೋಗದಲ್ಲಿರುವ ಮಿಥುನ ರಾಶಿಯವರಿಗೆ ಸ್ಯಾಲ್ರಿ ಹೈಕು, ಪ್ರಮೋಷನ್ನು, ಈ ತರ ಟ್ರಾನ್ಸ್ಫರು, ಈ ತರ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆಲ್ಲ ಯಶಸ್ಸು ಸಿಗುವ ಸಾಧ್ಯತೆ ಮೇ ತಿಂಗಳ ಮೊದಲೆರಡು ವಾರಗಳಲ್ಲಿ ತೀರಾ ಜಾಸ್ತಿ ಕಂಡು ಬರ್ತಾ ಇದೆ. ಸಿಂಪಲ್ ಪರಿಹಾರಗಳು ಅಂತಂದ್ರೆ ದುರ್ಗಾ ಸ್ತೋತ್ರ ಹಾಗೂ ಆದಿತ್ಯ ಹೃದಯ ಸ್ತೋತ್ರ ಪ್ರತಿದಿನ ಪಠನೆ ಮಾಡ್ಕೊಳ್ತಾ ಇರಿ ಅಥವಾ ಶ್ರವಣ ಕೇಳಿಸ್ಕೊಳ್ತಾ ಇರಿ, ತುಂಬಾ ಅನುಕೂಲವಾಗಲಿದೆ. ಇಲ್ಲ ಈ ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಒಂದು ವಿಶೇಷ ಪರಿಹಾರವನ್ನ ತಿಳಿಸ್ತೇನೆ. ಎರಡನೆಯ ಶುಭ ವಿಚಾರ ಮಿಥುನ ರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ, ರಾಹುವಿನ ಸಂಚಾರ ನೋಡಿದಾಗ ವಿಶೇಷವಾಗಿ ಶುಕ್ರನ ಸ್ಥಾನ, ರಾಹುವಿನ ಸಂಚಾರ, ಗುರು ನಿಮ್ಮ ರಾಶಿಗೆ ಒಂದು ಸಪ್ತಮಕ್ಕೆ ಗುರು ದೃಷ್ಟಿ ಆಗ್ತಕ್ಕಂಥದ್ದು, ಇದೆಲ್ಲ ನೋಡಿದಾಗ ಮೇ ತಿಂಗಳಲ್ಲಿ ನಿಮ್ಮಲ್ಲಿ ಆಧ್ಯಾತ್ಮಿಕವಾದಂತಹ ಭಾವನೆ ಅಥವಾ ಬೆಳವಣಿಗೆ, ಆ ಯೋಚನೆ, ಸ್ವಲ್ಪ ದೇವರು ದಿಂಡ್ರು ಅನ್ನುವಂಥದ್ದು ಅಥವಾ ಕ್ಷೇತ್ರಗಳಿಗೆ ಯಾತ್ರೆಗಳನ್ನ ತುಂಬಾ ಹೋಗ್ತಕ್ಕಂಥದ್ದು, ಇದೆಲ್ಲ ಸ್ವಲ್ಪ ಯಾತ್ರೆಗಳೆಲ್ಲ ಜಾಸ್ತಿ ಕಂಡು ಬರ್ತಾ ಇದೆ. ಹಾಗೂ ಉನ್ನತ ಶಿಕ್ಷಣ ಅಂತ ಇರ್ತಲ್ಲ, ಈಗ ಡಿಗ್ರಿ, ಮಾಸ್ಟರ್ ಡಿಗ್ರಿ, PhD ಈ ತರ ಓದ್ತಾ ಇರ್ತಕ್ಕಂಥವ್ರಿಗೆಲ್ಲ ಸ್ವಲ್ಪ ಅನುಕೂಲತೆಗಳು ತೀರಾ ಜಾಸ್ತಿ ಕಂಡು ಬರ್ತಾ ಇದೆ. ಈ ಎಲ್ಲ ವಿಚಾರಗಳಲ್ಲಿ ಕೂಡ ನಿಮಗೆ ಅನುಕೂಲವಾಗ್ಲಿಕ್ಕೋಸ್ಕರವಾಗಿ ಗುರು ಅಷ್ಟೋತ್ತರವನ್ನ ಪ್ರತಿನಿತ್ಯ ಪಠನೆ ಮಾಡಿ, ಇಲ್ಲ ನೀನು ಕ್ಷೇತ್ರಗಳ ದರ್ಶನ ಮಾಡುವ ಯೋಗ ಇದೆ ಅಂತಂದ್ರಲ್ಲ, ಗುರು ಸನ್ನಿಧಾನಗಳಿಗೆ ಹೋಗಿ ಬರುವ ಪ್ರಯತ್ನ ಮಾಡಿ, ಇನ್ನು ತುಂಬಾ ಒಳ್ಳೇದಿಲ್ಲ. ನಾವು ನಿಮಗೋಸ್ಕರ ಒಂದು ವಿಶೇಷ ದೇವತಾರಾಧನೆ ಮಾಡ್ತಾ ಇದ್ದೇವೆ, ಅದನ್ನ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ಮೂರನೇ ಶುಭ ವಿಚಾರ ಮಿಥುನ ರಾಶಿಯವರಿಗೆ ಏನಪ್ಪಾ ಅಂತಂದ್ರೆ, ನಿಮ್ಮ ಒಂದು ಸಾಮಾಜಿಕ ಕಳಕಳಿ ಅನ್ನುವಂಥದ್ದು ಅಥವಾ ಸಾಮಾಜಿಕ ಖ್ಯಾತಿ, ನಿಮ್ಮ ರೆಕಗ್ನೈಸೇಷನ್ ಜಾಸ್ತಿ ಆಗುತ್ತೆ. ಜನ ನಿಮ್ಮನ್ನು ಜಾಸ್ತಿ ಗುರುತಿಸ್ತಾರೆ, ತುಂಬಾ ಜಾಸ್ತಿ ಗುರುತಿಸ್ತಾರೆ. ಯಾಕಂದ್ರೆ ರಾಷ್ಟ್ರಾಧಿಪತಿ ಲಾಭದಲ್ಲಿ ಬರ್ತಾನೆ, ಹಾಗೂ ನಿಮ್ಮ ಕರ್ಮಸ್ಥಾನದಲ್ಲಿ ಶುಕ್ರ ಬರ್ತಾನೆ, ಪಂಚಮಾಧಿಪತಿ ಪರಮೋಚ್ಚ ಸ್ಥಿತಿಯಲ್ಲಿ ಸ್ವಲ್ಪ ಕಾಲ, ನಂತರ ಲಾಭದಲ್ಲಿ ಶುಕ್ರ ಹಾಗೂ ಬುಧನ ಒಂದು ಯುತಿ ಲಾಭದಲ್ಲಿ ಕಂಡು ಬರ್ತಾ ಇದೆ. ಟೋಟಲ್ ಆಗಿ ನೋಡಿದಾಗ, ಗ್ರಹ ಸ್ಥಿತಿಗಳನ್ನು ನೋಡಿದಾಗ ನಿಮ್ಮ ಒಂದು ಖ್ಯಾತಿ ಅಥವಾ ನಿಮ್ಮ ಬಗ್ಗೆ ನೀವು ತುಂಬಾ ಫೇಮಸ್ ಆಗ್ತೀರಾ ಅಂತ ಕಂಡು ಬರ್ತಾ ಇದೆ. ಅಷ್ಟೇ ಅಲ್ಲ, ನೀವೊಂದು ಹೊಸ ಯೋಜನೆಗಳನ್ನು, ಇದೊಂದು ಕೆಲಸ ಮಾಡಬೇಕು, ಅದೊಂದು ಕೆಲಸ ಮಾಡಬೇಕು ಅಂತ ಒಂದಿಷ್ಟು ಹೊಸ ಯೋಜನೆಗಳನ್ನು ಹಾಕೊಳ್ತೀರಾ, ತುಂಬಾ ಫೇಮಸ್ ಆಗ್ತೀರಾ, ಎಲ್ಲರೂ ನಿಮ್ಮನ್ನು ಗುರುತಿಸ್ಲಿಕ್ಕೂ ಸಹ ಶುರು ಮಾಡ್ತಾರೆ ಅಂತ ಕಂಡು ಬರ್ತಾ ಇದೆ. ತುಂಬಾ ಒಳ್ಳೆಯ ಸಂತೋಷದ ವಿಚಾರವೇ ಇದಲ್ಲ. ಸೊ ಪ್ರತಿಯೊಬ್ಬ ಮಿಥುನ ರಾಶಿ ಈ ತರ ಒಳ್ಳೆಯ ವಿಚಾರಗಳು ನಿಮ್ಗೆ ಏನಿದೆ ಗೊತ್ತಾಗಬೇಕಲ್ಲ. ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಲಿ. ಇನ್ನಿಂತ ವಿಡಿಯೋಗಳು ನಾನು ಹಾಕಿದ ತಕ್ಷಣ ನಿಮಗೆ ಸಿಗಬೇಕಲ್ವಾ. ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನಾಲ್ಕನೇ ಶುಭ ವಿಚಾರ ಮಿಥುನ ರಾಶಿಯವರಿಗೆ ಈ ಒಂದು ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ರವಿಯ ಬಲ ಮೇ ತಿಂಗಳ ಮೊದಲೆರಡು ವಾರಗಳಲ್ಲಿ ನಿಮಗೆ ತುಂಬಾ ಪವರ್ಫುಲ್ ಆಗಿ ಸಿಗುತ್ತೆ. ಸೊ ಅದರಿಂದ ನಿಮ್ಮಲ್ಲಿ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ನ ಡೆವಲಪ್ ಮಾಡುತ್ತೆ. ಸ್ವಲ್ಪ ನಿಮ್ಮಲ್ಲಿ ಏನಾಗುತ್ತೆ, ಅದು ನಾಯಕತ್ವ ಗುಣಗಳು ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ. ನೀವು ಆಲ್ರೆಡಿ ನಾಯಕರಾಗಿದ್ದೀರಾ, ನಿಮ್ಮಲ್ಲಿ ಧೈರ್ಯ ಇನ್ನೂ ವೃದ್ಧಿ ಆಗುತ್ತೆ, ಇನ್ನೂ ಶಕ್ತಿಶಾಲಿ ಆಗ್ತೀರಾ. ಮೊದಲೆರಡು ವಾರಗಳು ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇದೆ. ನಿಮ್ಮ ಆತ್ಮವಿಶ್ವಾಸ ತುಂಬಾ ಚೆನ್ನಾಗಿ ಆತ್ಮವಿಶ್ವಾಸ ಇರುತ್ತೆ ನಿಮಗೆ. ಆಮೇಲೆ ಏನಕ್ಕೋಸ್ಕರ ಪ್ರಯತ್ನ ಮಾಡ್ತಿರ್ತಾರಲ್ಲ, ಯಾಕಂದ್ರೆ ಪಂಚಮಾಧಿಪತಿಯ ಪರಮೋಚ್ಚ ಸ್ಥಿತಿ ಅಂದ್ರೆ ನಿಮ್ಮ ಸಾಧನೆಗಳೆಲ್ಲ ಯಶಸ್ವಿ ಆಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ಅಂತ ಕಂಡು ಬರ್ತಾ ಇದೆ. ಇಲ್ಲಿ ಆದಿತ್ಯ ಹೃದಯ ಸ್ತೋತ್ರದ ಪಠನೆ ಬಹಳ ಇಂಪಾರ್ಟೆನ್ಸ್ ಇದೆ, ಅಥವಾ ರುದ್ರನ ಆರಾಧನೆ, ಈಶ್ವರನ ಆರಾಧನೆಯ ಪ್ರಾಮುಖ್ಯತೆ ಇದೆ. ನೀವು ರವಿ ಅಷ್ಟೋತ್ರ, ಆದಿತ್ಯ ಹೃದಯ ಸ್ತೋತ್ರ ಓದ್ಕೊಂಡ್ರು ತುಂಬಾ ಒಳ್ಳೆಯದು. ಇಲ್ಲ ನಿಮಗೋಸ್ಕರ ನಾವು ವಿಶೇಷವಾಗಿ ಪರಿಹಾರ ಮಾಡ್ತಾ ಇದ್ದೇವೆ, ವಿಡಿಯೋ ಎಂಡಲ್ಲಿ ಅದರ ಬಗ್ಗೆ ತಿಳಿಸ್ತೇನೆ. ಐದನೇ ಶುಭ ವಿಚಾರ ಮಿಥುನ ರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ,
ಮಿಥುನ ರಾಶಿಯವರಿಗೆ ಈ ಒಂದು ಮೇ ತಿಂಗಳಲ್ಲಿ ಸಾಮರಸ್ಯ ತುಂಬ ಚೆನ್ನಾಗಿರ್ತದೆ ಅಂತ ಕಂಡು ಬರ್ತಾ ಇದೆ. ಅಂದರೆ ಎಲ್ಲರೊಂದಿಗೆ ಹೊಂದಿಸ್ಕೊಂಡು ಹೋಗ್ತಕ್ಕಂಥದ್ದು, ಆ ಹೊಂದಾಣಿಕೆಯ ವಿಚಾರ ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ. ಸಂಬಂಧಗಳಲ್ಲಿ ಹೊಂದಾಣಿಕೆ, ಸಹಯೋಗ, ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಜೊತೆಗೆ ಕೆಲಸ ಮಾಡೋರೊಂದಿಗೆ ಎಲ್ಲ ಕಡೆ ನೀವು ಒಂಥರ ಸಹಯೋಗ ತುಂಬ ಚೆನ್ನಾಗಿ ಕಟ್ಕೊಂಡು ಹೋಗ್ತೀರಾ, ಸಪೋರ್ಟಿವ್ ಆಗಿರ್ತೀರಾ. ಅವ್ರ ಜೊತೆಗೆ ಜಗಳ ಏನೋ ಮಾಡ್ದೇನೆ ಸ್ವಲ್ಪ ಸಹಯೋಗ ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ. ಅದರಲ್ಲೂ ಕೂಡ ಇದೆಲ್ಲದರ ಪ್ರತಿಫಲ ಅನ್ನುವ ರೀತಿಯಲ್ಲಿ ಒಂದು ಆನಂದದ ವಾತಾವರಣ, ಒಂದು ಖುಷಿಯ ವಾತಾವರಣ. ಮಿಥುನ ರಾಶಿಯವರಿಗೆ ಮೇ ತಿಂಗಳಲ್ಲಿ ನೀವು ನೀಡುವ ಸಹಕಾರ, ನೀವು ನೀಡುವ ಸಹಯೋಗ, ನೀವು ಆ ಸಾಮರಸ್ಯ, ಇದು ಆನಂದಭರಿತವಾದ ವಾತಾವರಣವನ್ನು ತೋರಿಸ್ತಾ ಇದೆ. ಇದನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ನಿಮ್ಮ ಕೈನಲ್ಲಿ ಇರ್ತದೆ. ಸ್ವಲ್ಪ ದೇವತಾರಾಧನೆ ಬೇಕಾಗ್ತದೆ. ಅಟ್ ದಿ ಎಂಡ್ ಆಫ್ ದಿ ಡೇ ನೆಮ್ಮದಿಯಾಗಿ ಸಂತೋಷವಾಗಿ ಖುಷಿಯಾಗಿ ಇರಬೇಕು ಗುರುಳೆ ಅಂತ ಹೇಳ್ತೀರಲ್ವ ನೀವು, ಅದು ನಿಮ್ಮ ಕೈನಲ್ಲೇ ಇದೆ. ಒಂದಿಷ್ಟು ದೇವತಾರಾಧನೆಗಳು ಮಾಡಿಕೊಂಡು ಈ ಫಲಗಳನ್ನೆಲ್ಲ ಸತ್ಯ ಆಗುವಂತೆ ನಡೆದುಕೊಂಡ್ರೆ ಸಾಕು. ಆ ವಿಶೇಷವಾದ ಪರಿಹಾರ ನಾವು ನಿಮಗೋಸ್ಕರ ಮಾಡ್ತಿರುವಂಥದ್ದು ಏನಪ್ಪಾ ಅಂದ್ರೆ, ಪರಿಹಾರಗಳಲ್ಲಿ ಏನಪ್ಪಾ ಅಂತಂದ್ರೆ 27ನೇ ತಾರೀಕು, ಏಪ್ರಿಲ್ 27ನೇ ತಾರೀಕು ಭಾನುವಾರದ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮಗೆಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿ ಸಹಸ್ರ ಗುರು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ವಿಶೇಷವಾದಂತಹ ಹೋಮವನ್ನ ಮಾಡ್ತಾ ಇದ್ದೇವೆ. ಪ್ರತಿಯೊಂದು ರಾಶಿಯವರ ಗುರುಗೋಚಾರ ಫಲ, ಯಾಕೆಂದ್ರೆ ಮೇ 14ಕ್ಕೇನು ಗುರು ಚೇಂಜ್ ಆಗಲಿದೆ, ಆ ಪ್ರತಿಯೊಂದು ರಾಶಿಯವರ ಗುರುಗೋಚಾರ ಫಲದ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ. ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ದಯವಿಟ್ಟು, ಅಥವಾ ನಮ್ಮ ಚಾನಲ್ ನಲ್ಲಿ ಇರ್ತದೆ, ದಯವಿಟ್ಟು ನೋಡಿ. ಗುರುಗೋಚಾರದ ಫಲ ನಿಮ್ಮ ರಾಶಿಗೆ ಯಾವ ರೀತಿಯಲ್ಲಿದೆ ಅಂತ ಅದರ ಆಧರಿಸಿಕೊಂಡು ಎಲ್ಲರಿಗೂ ಗುರುವಿನ ಅನುಗ್ರಹ ಸಿಗಬೇಕು ಅಂತ ನಾವು 1008 ಸಂಖ್ಯೆಯಲ್ಲಿ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಪ್ರಸಾದ ಸ್ವರೂಪ ಈ ವಿಶೇಷವಾದ ಒರಿಜಿನಲ್ ಯೆಲ್ಲೋ ಸಫೈರ್, ಒರಿಜಿನಲ್ ಕನಕ ಪುಷ್ಯರಾಗರತ್ನವನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳಿಗೂ ಕೊಡ್ತಾ ಇದ್ದೇವೆ. ಇದಕ್ಕೋಸ್ಕರ ಎಕ್ಸ್ಟ್ರಾ ಏನು ಚಾರ್ಜ್ ಮಾಡ್ತಾ ಇಲ್ಲ. ನಮ್ಮ ಸಂಕಲ್ಪ ಸೇವಾ ಕಾಣಿಕೆ ಏನಿದೆಯೋ ಅಷ್ಟರಲ್ಲೇ ಎಲ್ಲವೂ ಬಂತು. ಎಲ್ಲವೂ ಅಂದ್ರೆ ಏನು, ಕೇವಲ ಸಹಸ್ರ ಗುರು ಶಾಂತಿ ಹೋಮ ಹಾಗೂ ಮಣಿಕರ್ಣಿಕಾ ಹೋಮದಲ್ಲಿ ಅಭಿಮಂತ್ರಣೆಯಾಗುವ ಕನಕ ಪುಷ್ಯರಾಗ, ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ರುದ್ರ ಹೋಮ, ಗುರುವಿನ ಅಭಿಮಾನಿ ದೇವರು ಈಶ್ವರ, ಆದ್ರಿಂದ ರುದ್ರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ಸ್ವಯಂವರ ಪಾರ್ವತಿ ಹೋಮವನ್ನ, ಶನಿ ಶಾಂತಿ ಹೋಮವನ್ನ, ನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಹಾಗೂ ಎಲ್ಲಾ ಹೋಮಗಳಲ್ಲಿ ಈ ಒರಿಜಿನಲ್ ಕನಕ ಪುಷ್ಯರಾಗ ಯೆಲ್ಲೋ ಸಫೈರ್ ರತ್ನ ಎನರ್ಜೈಸ್ ಆಗುತ್ತೆ. ಅಷ್ಟೇ ಅಲ್ಲ, ನಿಮಗೆ ನಾನು ವಿಡಿಯೋಗಳಲ್ಲಿ ಸಹ ತಿಳಿಸಿದ್ದೇನೆ ಏನಂದ್ರೆ, ತಮಿಳುನಾಡಿನ ಗುರುಸ್ಥಳಂ ಅಂತ ನವಗ್ರಹಗಳ ದೇವಸ್ಥಾನ ಇದೆ ತಮಿಳುನಾಡಲ್ಲಿ, ಪ್ರತ್ಯೇಕ ಗ್ರಹಕ್ಕೆ. ಅದರಲ್ಲಿ ಸ್ಥಳಂ ಅಂತ ಆಪತ್ಸಹಾಯೇಶ್ವರ ಸ್ವಾಮಿಯ ಸನ್ನಿಧಾನ, ತಮಿಳುನಾಡಿನ ಈ ಆಪತ್ಸಹಾಯೇಶ್ವರ ಸನ್ನಿಧಾನ ಗುರುಸ್ಥಳಂಗೆ ನಾನೇ ಖುದ್ದು ಹೋಗಿ ಅಲ್ಲಿ ಈ ಒಂದು ಎಲ್ಲ ಕನಕ ಪುಷ್ಯರಾಗ ರತ್ನಗಳನ್ನ ಗುರುಸ್ಥಳದಲ್ಲಿ ಗುರುವಿನ ಸನ್ನಿಧಾನದಲ್ಲಿ ಇಟ್ಟು ಎನರ್ಜೈಸ್ ಮಾಡಿ ಪೂಜೆ ಮಾಡಿಸಿಕೊಂಡು ಅಲ್ಲಿಂದ ತೆಗೆದುಕೊಂಡು ಬಂದು ನಾನು ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ 27ನೇ ತಾರೀಕು ಏಪ್ರಿಲ್ 27ನೇ ತಾರೀಕು ಅಮಾವಾಸ್ಯೆ ಪರ್ವ ದಿನದಂದು ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡಿ ಅದರಲ್ಲಿ ಈ ಒಂದು ಕನಕಪುಷ್ಯರಾಗವನ್ನು ಮತ್ತೆ ಪುನಃ ಎನರ್ಜೈಸ್ ಮಾಡಿ ಎಲ್ಲಾ ಹೋಮಗಳಲ್ಲಿ ಮತ್ತೆ ಪುನಃ ಎನರ್ಜೈಸ್ ಮಾಡಿ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತಾ ಇದ್ದೇವೆ. ಲೈವ್ ಆಗಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಕನಕ ಪುಷ್ಯರಾಗ, ಒರಿಜಿನಲ್ ಕನಕ ಪುಷ್ಯರಾಗ ಯೆಲ್ಲೋ ಸಫೈರ್ ರತ್ನವನ್ನ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಿಡರಂತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.